brought to you by Vigard. ಟಿವಿ ನೈನ್ ಜೊತೆ ಇದ್ರೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರು ರಾಜ್ಯದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಅಣ್ಣಾಮಲೈ ಮಾಡ್ತಾ ಇದ್ದಾರೆ. ಟಿವಿ ನೈನ್ ಜೊತೆ ಇದ್ರೆ ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲಿ ಚುನಾವಣೆ ಮುಗಿಸಿ ಕರ್ನಾಟಕಕ್ಕೆ ಬಂದಿದ್ದಾರೆ. ಏನು ನಿರೀಕ್ಷೆ ಇದೆ ಈಗ ನಿಮಗೆ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ವೆರಿ ಕ್ಲಿಯರ್ ಟ್ರೆಂಡ್ ಇದೆ. ಎಲ್ಲ ಕಡೆಯಲ್ಲಿ ಕೂಡ ಮೋದಿಜಿ ವೇವ್ ನಮಗೆ ಯಾವಾಗಲೂ ಗೊತ್ತು. 2014, 19, 24 ಅದೇ ಥರ ರಿಪೀಟ್ ಆಗ್ತದೆ. ಲಾಸ್ಟ್ ಟೈಮ್ 25, 28ಕ್ಕೂ ಈ ಬಾರಿ ನನ್ನ ಪ್ರಕಾರ 28 ಬರಲಿಕ್ಕೆ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ಹೊಸ ಟೈಮ್ ಈ ಟ್ರೆಂಡ್ ನಾವು ನೋಡ್ತಾ ಇದ್ದೀವಿ. 2014, 19 ಇಲ್ಲ ಸರ್, 24ನಲ್ಲಿ ಇದೇ ಥರ ಒಂದು ಟ್ರೆಂಡು. ಡಬಲ್ ಡಿಜಿಟ್ನಲ್ಲಿ ಸೀಟ್ ಬರುತ್ತೆ ಅನ್ನೋ ದೊಡ್ಡ ನಂಬಿಕೆ ಇದೆ, ಭಾವನೆ ಇದೆ. ತುಂಬ ಹಾರ್ಡ್ ವರ್ಕ್ ಎಲ್ಲರೂ ಕೂಡ ಮಾಡಿದ್ದೀವಿ. NDA ಈ ಬಾರಿ ಡಬಲ್ ಡಿಜಿಟ್ ಲೆಕ್ಕ ಹಾಕಿ ಹೋಗಬಹುದು. ಇದು ನಮಗೆ ಎಕ್ಸಿಟ್ ಪೋಲ್ ನಮ್ಮ ಅನಿಸಿಕೆ, ಅದು ಬರುತ್ತದೆ, ನಾವು ನಂಬ್ತೀವಿ. ಬೆಂಗಳೂರಿನಲ್ಲಿ ನೀವು ಬೆಂಗಳೂರು ಎಲ್ಲ ಕ್ಷೇತ್ರಗಳು ನಿಮಗೆ ಗೊತ್ತಿದೆ, ಸರ್ವಿಸ್ ಮಾಡಿದಿರಿ, ಈ ಟೈಮಲ್ಲಿ ಪೊಲಿಟಿಷಿಯನ್ ಆಗಿ ಕೂಡ ನೋಡಿದ್ರಿ. ಹೇಗಿದೆ ಬೆಂಗಳೂರು ಕ್ಷೇತ್ರ? ದಕ್ಷಿಣ, ಕೇಂದ್ರ, ಉತ್ತರ ಮೂರು ಕೂಡ. ಬ್ಯಾಂಗ್ಳೂರದಲ್ಲಿ ಏನು ಸ್ಟ್ರೈನ್ ಇಲ್ಲ ಸರ್. ಅರ್ಬನ್ ಯಾವಾಗಲೂ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಲಾಸ್ಟ್ ಟೈಮ್ ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬರುವಾಗ ಕೂಡ ಬ್ಯಾಂಗ್ಳೂರು ತಾವು ನೋಡಿದ್ದೀರನ್ನ BJP ಜೊತೆಗೆ ಅದು ನೆನ್ಕೊಂಡಿದ್ದು. ಬ್ಯಾಂಗ್ಳೂರು ನೋಡುವಾಗ ಈ ಬಾರಿ ಎಲ್ಲ ಕೂಡ ಇನ್ಕ್ರೀಸ್ಡ್ ಮಾರ್ಜಿನ್ನಲ್ಲಿ ಬರ್ತದೆ. ಸೌತ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ನಾರ್ತ್ ಇರ್ಬೋದು. ಯಾಕೆಂದರೆ ಮೋದಿಜಿ ಬೆನಿಫಿಷರಿ ತುಂಬ ಡೆವಲಪ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವೋಟ್ ಬ್ಯಾಂಕ್ ನಮಗಿದೆ. ಸೊ ಕಾಂಗ್ರೆಸ್ ಭಾಳ ಅಗ್ರೆಸಿವ್ ಕ್ಯಾಂಪೇನಿಂಗ್ ಏನೋ ಎಲ್ಲ ಕಡೆ ಹೋಗಿ ಏನೋ ವಾರಂಟಿ ಗ್ಯಾರಂಟಿ ಕಾರ್ಡ್ನ ಏನೋ ಕೊಡ್ತಾ ಇದ್ದಾರೆ. ಬಟ್ ಏನು ಕೂಡ ಜನ ನಂಬಲಿಕ್ಕೆ ತಯಾರಿಲ್ಲ. ಕಾರಣ ಅವರು ಡೆಸ್ಪರೇಟ್ ಆಗಿದ್ದಾರೆ, ಮೋದಿಜಿಗೆ ಬೈಲಿಕ್ಕೆ ಶುರು ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಇನ್ನು ಇನ್ಕ್ರೀಸ್ಡ್ ಮಾರ್ಜಿನಲ್ಲಿ ಇಡೀ ಕರ್ನಾಟಕ, ಸ್ಪೆಷಲಿ ಬ್ಯಾಂಗ್ಳೂರು ಬರ್ತದೆ ಸರ್. ಇಲ್ಲಿ ಗ್ಯಾರಂಟಿ ಕಾರ್ಡ್ ಜೊತೆಗೆ ಕಾಂಗ್ರೆಸ್ ಇಲ್ಲಿ ಜಾಹೀರಾತುಗಳನ್ನು ಕೂಡ ಕೊಡ್ತದೆ. ಚೊಂಬು ಜಾಹೀರಾತುಗಳನ್ನು ಕೊಟ್ಟಿದ್ರು ಕೂಡ ನಿಮ್ಗೆ ಗೊತ್ತಿದೆ. ಈ ಕೇಂದ್ರದ ಅನುದಾನ ಕೂಡ ಕರ್ನಾಟಕದಲ್ಲಿ ಚುನಾವಣಾ ವಿಷಯ ಆಗಿದೆ. ಕಾಂಗ್ರೆಸ್ ಈಗ ಚೊಂಬು ಜಾಹೀರಾತು ಕೊಟ್ಟಿರುವಂಥ ವಿಚಾರವನ್ನು ಹೇಗೆ ನೋಡ್ತೀರಿ ನೀವು? ಸರ್, ಅದು ಜನ ಒಂದು ತಮಾಷೆ ಥರ ನೋಡ್ತಾರೆ. ಒಂದು ಎಲೆಕ್ಷನ್ನ ಒಂದು ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡಬೇಕು ಸರ್. ಸೀರಿಯಸ್ ಆಗಿ ಕಾಂಗ್ರೆಸ್ ಕಡೆಯಲ್ಲಿ ನೋಡಿ, ಇದು ನಮ್ಮ ಪಾಯಿಂಟ್ಸು, ನೋಡಿ ಇದು BJP ಪಾಯಿಂಟ್ಸು, ನಾವು BJP ವಿರುದ್ಧ ಇಲ್ಲಿದ್ದೀವಿ. ಸೊ ಈ ಥರ ಚೊಂಬು, ಈ ಥರ ಆಬ್ಜೆಕ್ಟ್ ಎಲ್ಲ ಸರ್ ಒಂದು ದಿವಸ ಚೆನ್ನಾಗಿರ್ತದೆ. ಏದೋ ಟ್ರೋಲು ಮೀಮ್ ಆ ಥರ ಇದೆಲ್ಲ ಜನ ಈ ಥರ ಎಲೆಕ್ಷನ್ನಲ್ಲಿ ಗಂಭೀರವಾದ ಪ್ರಶ್ನೆ ಇರುವಾಗ ಕಾಂಗ್ರೆಸ್ ಬಂದು ಚೈಲ್ಡಿಶ್ ಥರ ಪ್ರಚಾರ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅದು ಕಾಂಗ್ರೆಸ್ಗೆ ಭಾಳ ದೊಡ್ಡ ರಿವರ್ಸಲ್ ಆಗ್ತದೆ. ತಾವು ನೋಡಿ ಸರ್, ಜೂನ್ 4ನೇ ತಾರೀಕು ಅದೇ ರೀತಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ಸು BJP NDA ಎಲ್ಲರೂ ಕೂಡ ಸರ್ಕಾರ ಏನು ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಏನು ಮಾಡಿದ್ದಾರೆ, 10 ವರ್ಷದಲ್ಲಿ ಮೋದಿಜಿ ಪರ್ಫಾರ್ಮೆನ್ಸ್ ಏನಿದೆ ಜನ ಎಲ್ಲರೂ ನೋಡಲಿಕ್ಕೆ ಸಿಗ್ತಾ ಇದೆ. ಈ ಟೈಮ್ನಲ್ಲಿ ಯಾರು ಕೂಡ ಸುಳ್ಳು ಹೇಳಲಿಕ್ಕಾಗಲ್ಲ. ಎನಿ ಪಾರ್ಟಿ ಇಲ್ಲ ಅವ್ರು ಕೊಡ್ತಾ ಇಲ್ಲ, BJP ಕೊಡ್ತಾರೆ ಅನ್ನೋ ಪ್ರೂಫ್ ಜೊತೆ ಕೇಳ್ತಾರೆ. ನನ್ನ ಪ್ರಕಾರ ಕಾಂಗ್ರೆಸ್ ಅವರು ಲಾಸ್ಟ್ ಡೆಸ್ಪರೇಟ್ ಅಟೆಂಪ್ಟ್ ಆಗಿ ಚೊಂಬು ಗಿಂಬಳ ಇಟ್ಕೊಂಡು ಬಂದಿದ್ದಾರೆ. ಅಲ್ಲ, ಏನು ಎಫೆಕ್ಟ್ ಆಗಲ್ಲ ಸರ್. ಇಲ್ಲಿ ಮುಸಲ್ಮಾನರಿಗೆ ಕಾಂಗ್ರೆಸ್ BJP ಕಡೆಯಿಂದ ಒಂದಷ್ಟು ಮಾನಸಿಕವಾಗಿ ನೋವು ಕೊಡುವಂಥ ಕೆಲಸ ಆಗ್ತಿದೆ ಅನ್ನೋ KPCC ಅಧ್ಯಕ್ಷ DK ಶಿವಕುಮಾರ್ ಇವತ್ತು ಹೇಳಿರುವಂತಹ ಮಾತು. ಏನಾಯ್ತು ಸರ್? ಏನಾಯಿತು ಮಾನಸಿಕವಾಗಿ? ಏನಾಯಿತು? ಎಲ್ಲ ಮುಸಲ್ಮಾನ್ ನಮ್ಮ ಜೊತೆಗಿದ್ದಾರೆ, ಒಳ್ಳೆಯವರೆಲ್ಲ ನಮ್ಮ ಜೊತೆಗಿದ್ದಾರೆ. ಸೊ ಇವರು ಪ್ರೊವೊಕೇಟ್ ಮಾಡಲಿಕ್ಕೋಸ್ಕರ ಪರಮೇಶ್ವರ ಸಾಹೇಬರು ಆ ಥರ ಹೇಳ್ತಾ ಇದ್ದಾರೆ. ಪ್ರೊವೊಕೇಟ್ ಮಾಡಲಿಕ್ಕೋಸ್ಕರ DK ಶಿವಕುಮಾರ್ ಅವರು ಆ ಥರ ಹೇಳ್ತಾ ಇದ್ದಾರೆ. ಏನೋ ಇವರೇ ಬಂದು ಕರ್ನಾಟಕ ಎಲೆಕ್ಷನ್ ಟೈಮ್ನಲ್ಲಿ ಹನುಮಾನಕ್ಕೆ ನಾವು ಟೆಂಪಲ್ ಕಟ್ತೀವಿ ಅದನ್ನು ಶುರು ಮಾಡಿದರು. ಇವಾಗ ಈ ಎಲೆಕ್ಷನಲ್ಲಿ ಮುಸಲ್ಮಾನವರ ಪರವಾಗಿ ಹೊಡ್ತಾ ಇದ್ದಾರೆ. ಅದೆಲ್ಲ ಮುಸಲ್ಮಾನ್ ಅವ್ರಿಗೆ ಗೊತ್ತು ಸರ್. ಎಲೆಕ್ಷನ್ ಟೈಮ್ನಲ್ಲಿ ಇದು ಕಾಂಗ್ರೆಸ್ ಯಾವಾಗಲೂ ಮಾಡುವ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅವ್ರಿಗೆ ಗೊತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಒಂದು, ಅಂದ್ರೆ BJP ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರು ಮಂಗಳಸೂತ್ರ ಕಳ್ಕೋಬೇಕಾಗತ್ತೆ ಅನ್ನುವಂಥ ರೀತಿಯಲ್ಲಿ ಮಾತುಗಳನ್ನು ಹೇಳಿರುವಂಥದ್ದು. ಪ್ರಾಬ್ಲಮ್ ಕಾಂಗ್ರೆಸ್ನಲ್ಲಿ ಸರ್, CM ಯಾರು? CM ಸಿದ್ದರಾಮಯ್ಯ ಸಾಹೇಬರು. CM ಇನ್ ವೈಟಿಂಗ್ ಯಾರು? DK ಶಿವಕುಮಾರ್ ಸಾಹೇಬರು. ಫ್ಯೂಚರ್ CM ಯಾರು? ಯತೀಂದ್ರ ಅವರು. ಪರ್ಪೆಚುವಲ್ CM ಯಾರು? ಸತೀಶ್ ಜಾರಕಿಹೊಳಿ ಅವರು. ಇಷ್ಟು CM ಪ್ರಾಬಿಲಿಟಿ ಇಟ್ಕೊಂಡು ಒಬ್ಬೊಬ್ಬರು ಅವರ ಇಂಪಾರ್ಟೆನ್ಸ್ ಗೆಲ್ಲಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ. ಸೊ ಯತೀಂದ್ರ ಅವರು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು, ಮಂಗಲಸೂತ್ರ ಸನಾತನ ಧರ್ಮದಲ್ಲಿ ಒಂದು ಪಾರ್ಟ್. ಇವತ್ತು ಸನಾತನ ಧರ್ಮ ಉಳಿಸಲಿಕ್ಕೆ BJP ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಸನಾತನ ಧರ್ಮ ಉಳಿಸುವಾಗಲೇ ಇದೆಲ್ಲ ಕೂಡ ಇವರು ಸನಾತನ ಧರ್ಮ ವಿರುದ್ಧಲ್ಲೇ ಇದ್ದಾರೆ. ಇವರು ಯಾಕೆ ಮಂಗಲಸೂತ್ರ ಬಗ್ಗೆ ಮಾತಾಡಬೇಕು ಸರ್?
ಈ 28ರಲ್ಲಿ ಎಷ್ಟು ಕ್ಷೇತ್ರ ಬರಬಹುದು ಅಂತ ನಿಮ್ಮ ನಿರೀಕ್ಷೆ ಇದೆ ಸರ್? ಕರ್ನಾಟಕದಲ್ಲಿ 28ರಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ ಬಿಜೆಪಿ 28 ಬರ್ತದೆ ಸರ್. ಕಾರಣ 10 ವರ್ಷ ಮೋದಿಜಿ ಕರ್ನಾಟಕ ನೋಡಿದ್ದಾರೆ. 2014ನಲ್ಲಿ ಎಷ್ಟು ಮಾರ್ಜಿನ್ ಕೊಟ್ಟಿದ್ದೀರೋ, 2019ನಲ್ಲಿ 25 ಕೊಟ್ಟಿದ್ರು, 2024ನಲ್ಲಿ ಪರ್ಫಾರ್ಮೆನ್ಸ್ ಇದೆ ಅಲ್ವಾ ಸರ್? ಎಲ್ಲ ಕಡೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ದೊಡ್ಡ ಒಂದು ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಇದೆ. ಅವರು ಗ್ಯಾರಂಟಿ ಹೇಳಿ ಸುಳ್ಳು ಹೇಳಿ ಪವರ್ಗೆ ಬಂದಿದ್ದರು. ಸ್ಟೇಟು ರೆವೆನ್ಯೂ ಸರ್ಪ್ಲಸ್ ಇರುವ ಒಂದು ಸ್ಟೇಟು ರೆವೆನ್ಯೂ ಡಿಫಿಸಿಟ್ ಮಾಡಿ ಇಟ್ಟಿದ್ದಾರೆ. ಜನ ಎಲ್ಲ ನೋಡ್ತಾ ಇದ್ದಾರೆ. ಬ್ಯಾಂಗ್ಳೂರು ನೋಡಿ ಸರ್, ಟ್ಯಾಂಕರ್ ಸಿಟಿಯಾಗಿ ಚೇಂಜ್ ಮಾಡಿ ಇಟ್ಟಿದ್ದಾರೆ. ಲಾ ಅಂಡ್ ಆರ್ಡರ್ ಬಹಳ ಪೂವರ್ ಇದೆ. ಯಾರು ಕಾಂಗ್ರೆಸ್ ವೋಟ್ ಮಾಡ್ತಾರೆ ಸರ್? ಅವರು ಡೆಸ್ಪರೇಟ್ ಆಗಿ ಪೇಪರಲ್ಲಿ ಆ್ಯಡ್ ಕೊಡಬಹುದು. ಸೊ 28 ಬಿಜೆಪಿ ಪಕ್ಕ ಬರ್ತದೆ. JDS ಅಲಯನ್ಸ್ ಪ್ಲಸ್ ಆಗುತ್ತಾ ಬಿಜೆಪಿ ಕರ್ನಾಟಕದಲ್ಲಿ? ನನ್ನ ಪ್ರಕಾರ ದೊಡ್ಡ ನೋಡಿ ಸರ್, ದೇವೇಗೌಡ ಸಾಹೇಬರು ಈ ಏಜ್ನಲ್ಲಿ ಬಿಸಿಲಲ್ಲಿ ಬಂದು ಅವರು ಮೋದಿಜಿ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಲೀಡ್ರು ಸರ್, ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ಪ್ಲೇಸ್ ಆಗ್ತದೆ. ಅದಕ್ಕೆ NDA 2 ಪಾರ್ಟಿಗೆ ಒಳ್ಳೆಯದಾಗ್ತದೆ ಸರ್. JDSಗೂ ಅಲಯನ್ಸ್ ಒಳ್ಳೆಯದಾಗ್ತದೆ, ಬಿಜೆಪಿಗೆ ಅಲಯನ್ಸ್ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರ ಮಾತುಗಳು. ಕ್ಯಾಮರಾ ರಂಜನ್ ಜೊತೆ ಕಿರಣ್ ಹಂಡ್ಕ, TV9 ಬೆಂಗಳೂರು. Brought to you by V-Guard.